ಹಿರಿಯೂರು ಬಸ್ ದುರಂತದಲ್ಲಿ ಸಾವಿನ ನರ್ತನವಾಗಿದೆ. ಈ ಘನಘೋರ ದುರಂತ ಇಡೀ ಕರುನಾಡನ್ನೇ ಬೆಚ್ಚಿ ಬೀಳಿಸಿದೆ. ಖಾಸಗಿ ಸ್ಲೀಪರ್ ಬಸ್ಗಳಂದ್ರೆ ಸಾಕು ಭಯಪಡುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಹಾಗಾದ್ರೆ ನಿಜಕ್ಕೂ ಈ ಸ್ಲೀಪರ್ ಬಸ್ಗಳು ಹಾಗಾದ್ರೆ ಸೇಫಾ? ಖಾಸಗಿ ಬಸ್ಗಳಲ್ಲಿ ನಿಯಮಗಳು ಪಾಲನೆ ಆಗ್ತಾ ಇದೆಯಾ? ಇಲ್ಲಿದೆ ನೋಡಿ ಒಂದು ರಿಪೋರ್ಟ್. ಪ್ರಯಾಣಿಕರ ಜೀವದ ಜೊತೆ ಸ್ಲೀಪರ್ ಬಸ್ಗಳ ಚೆಲ್ಲಾಟ. ರಿಪಬ್ಲಿಕ್ ಇನ್ವೆಸ್ಟಿಗೇಷನ್ ಬಯಲಾಯಿತು ಅಸಲಿ ಸತ್ಯ. ಸ್ಲೀಪರ್ ಬಸ್ಗಳು ಪ್ರಯಾಣಿಕರ ಜೀವದ ಜೊತೆ ಚೆಲ್ಲಾಟ ಆಡ್ತಿವೆ. ಹಣದ ಆಸೆಗೆ ಖಾಸಗಿ ಬಸ್ ಮಾಲೀಕರು ಜನರ ಜೀವಕ್ಕೆ ಗಂಡಾಂತರ ತಂದೊಡ್ಡಿದ್ದಾರೆ. ನಾವೀಗ ತೋರಿಸೋ ಒಂದೊಂದು ದೃಶ್ಯವೂ ನಿಮ್ಮನ್ನ ಬೆಚ್ಚಿ ಬೀಳಿಸುತ್ತೆ. ಸ್ಲೀಪರ್ ಬಸ್ಗಳಲ್ಲಿ ಮಿನಿ ಲಾರಿಯಷ್ಟು ಸರಕು. ಖಾಸಗಿ ಸ್ಲೀಪರ್ ಬಸ್ ಮಾಲೀಕರು ಎಷ್ಟರ ಮಟ್ಟಿಗೆ ಕಳ್ಳಾಟ ಆಡ್ತಿದ್ದಾರೆ ಅನ್ನೋಕೆ ಈ ದೃಶ್ಯವೇ ಸಾಕು. ಇಲ್ಲೋಡಿ, ಬೆಂಗಳೂರಿನಿಂದ ಹೊರಡೋ ಸ್ಲೀಪರ್ ಬಸ್ಗಳಲ್ಲಿ ಯಾವ ಮಟ್ಟಿಗೆ ಸರಕುಗಳನ್ನು ಸಾಗಿಸುತ್ತಾರೆ ಅಂತ. ಮಿನಿ ಲಾರಿಯಷ್ಟು ಗೂಡ್ಸ್ಗಳನ್ನ ಬಸ್ಗಳಲ್ಲಿ ಸಾಗಿಸುತ್ತಿದ್ದಾರೆ. ಟೈರ್ಗಳನ್ನು ತುಂಬ್ತಾ ಇದ್ದಾರೆ. ಒಳಗಡೆ ನೋಡ್ತಾ ಇದ್ದೀರಾ ಬಾಕ್ಸ್ ರೆಕ್ಕಿನ ಬಾಕ್ಸ್ ಆಗಿರ್ಬೋದು, ಅದರ ಒಳಗಡೆ ಏನಿದೆ ಗೊತ್ತಿಲ್ಲ. ಅದರ ಒಳಗಡೆ ಟೈರ್ಗಳನ್ನು ಕೂಡ ಬಸ್ಗಳಲ್ಲಿ ತುಂಬುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಬೇಗ ಬೆಂಕಿ ಹತ್ತಿಕೊಳ್ಳಲಿಕ್ಕೆ, ಬೆಂಕಿ ಏನಾದರೂ ಅಪಘಾತ ಆದಾಗ ಬೆಂಕಿ ಹತ್ತಿ ಉರಲಿಕ್ಕೆ ಎಲ್ಲ ಮುಖ್ಯ ಕಾರಣಗಳಾಗ್ತವೆ ಅಂತಲೇ ಹೇಳ್ಬೋದು. ಸ್ಲೀಪರ್ ಬಸ್ಗಳಲ್ಲಿ ಆಯಿಲ್, ಡೀಸೆಲ್ ಕ್ಯಾನ್ಗಳ ಸಾಗಾಟ. ಆಯಿಲ್ಗಳನ್ನ ಬಸ್ಗಳಲ್ಲಿ ಸಾಗಿಸುವಂತಿಲ್ಲ. ಆದ್ರೆ ಇಲ್ಲಿ ನೋಡಿ, ಎಷ್ಟು ರಾಜಾರೋಷವಾಗಿ ಸ್ಲೀಪರ್ ಬಸ್ಗಳಲ್ಲಿ ಆಯಿಲ್ ಕ್ಯಾನ್ಗಳನ್ನ ಸಾಗಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಬಸ್ಗಳ ಲಗೇಜ್ ಬಾಕ್ಸ್ಗಳಲ್ಲಿ ರಾಶಿ ರಾಶಿ ಡೀಸೆಲ್ ಕ್ಯಾನ್ ಸಾಗಿಸಲಾಗ್ತಿದೆ. ಇನ್ನೂ ಕೆಲ ಬಸ್ಗಳು ಡೀಸೆಲ್ ತುಂಬಿರೋ ಡ್ರಮ್ಗಳನ್ನೇ ಹೊತ್ತೊಯ್ಯುತ್ತಿವೆ. ಪ್ಲೈವುಡ್, ಪ್ಲಾಸ್ಟಿಕ್ ಬಾಕ್ಸ್ಗಳು. ಲಗೇಜ್ ಕೌಂಟರ್, ಇವೆಲ್ಲ ಗೂಡ್ಸ್ ವೆಹಿಕಲ್ ಅಲ್ಲಿ ಟ್ರಕ್ಗಳು ಇರ್ತವೋ ಅದರಲ್ಲಿ ಈ ಲಗೇಜ್ಗಳನ್ನ ತುಂಬಬೇಕು. ಆದ್ರೆ ಇಲ್ಲೆಲ್ಲ ಬಸ್ಗಳಲ್ಲಿ ಪ್ಯಾಸೆಂಜರ್ ಹೋಗ್ತಾ ಇರುವಂತಹ ಬಸ್ಗಳಲ್ಲಿ ಅಂದ್ರೆ ಮಧ್ಯರಾತ್ರಿಯಲ್ಲಿ ಎಲ್ಲ ಮಲ್ಕೊಂಡು ಹೋಗ್ತಾ ಇರ್ತಾರೆ. ಕೆಳಗಡೆ ಏನಾದ್ರು ಇದರ ಪಕ್ಕನೇ ಡೀಸೆಲ್ ಟ್ಯಾಂಕ್ ಇರುತ್ತೆ. ಬಸ್ಗಳ ಮೇಲೆ ಒಳಗೆ ಯಮಭಾರದ ಟೈರ್ಗಳು. ಅಬ್ಬಬ್ಬ, ಈ ದೃಶ್ಯ ನೋಡಿ. ಖಾಸಗಿ ಬಸ್ಗಳ ಮೇಲೆ ಹೇಗೆ ಟೈರ್ಗಳನ್ನ ಸಾಗಿಸುತ್ತಿದ್ದಾರೆ ಅಂತ. ಕೇವಲ ಬಸ್ಗಳ ಟಾಪ್ನಲ್ಲಿ ಮಾತ್ರವಲ್ಲ, ಲಗೇಜ್ ಕಂಪಾರ್ಟ್ಮೆಂಟ್ನಲ್ಲೂ ಟೈರ್ಗಳನ್ನ ಕುರಿಗಳಂತೆ ತುಂಬುತ್ತಿದ್ದಾರೆ. ಎಮರ್ಜೆನ್ಸಿ ಎಕ್ಸಿಟ್ ಡೋರ್ನಲ್ಲೇ ಸ್ಲೀಪರ್ ಸೀಟ್. ಇದು ತುರ್ತು ಸಂದರ್ಭದಲ್ಲಿ ನೆರವಾಗುತ್ತೆ. ನಿಯಮದ ಪ್ರಕಾರ ಎಕ್ಸಿಟ್ ಡೋರ್ ಪಕ್ಕ ಯಾವುದೇ ರೀತಿ ಸೀಟ್ ಹಾಕುವಂತಿಲ್ಲ. ಅಂದ್ರೆ ತುರ್ತು ಸಂದರ್ಭದಲ್ಲಿ ಜನರಿಗೆ ಏನಾದರೂ ಬೆಂಕಿ ಬಸ್ ಅಗ್ನಿ ಅನಾಹುತ ಆದಂತಹ ಸಂದರ್ಭದಲ್ಲಿ, ತುರ್ತು ಸಂದರ್ಭದಲ್ಲಿ ಹೆಲ್ಪ್ ಆಗಲು ಈ ರೀತಿಯ ಎಕ್ಸಿಟ್ ಡೋರ್ ಇರುತ್ತೆ. ಲಕ್ಸುರಿ ಬಸ್ನಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ಗಳೇ ಸೀಲ್. ಈ ಎಕ್ಸಿಟ್ ಡೋರ್ ಏನಂದ್ರೆ ಓಪನ್ ಆಗ್ತದೆ ಇಲ್ಲ, ಆ ಬಸ್ ಏನು ಕಂಡಕ್ಟರ್ ಇದ್ದಾರೆ, ಚಾಲ ಏನ ಕಿನ್ನರ್ ಇದ್ದಾರೆ, ಅವರಿಂದಲೇ ನಾವು ತೋರಿಸ್ತೀವಿ. ನೋಡೋಣ, ಮಾಡ್ರಿ ನೋಡೋಣ, ಎಕ್ಸಿಟ್ ಡೋರ್ ಓಪನ್ ಆಗ್ತದೆ ನೋಡೋಣ. ಟೋಟಲಿ ಏನಂದ್ರ ಎಕ್ಸಿಟ್ ಡೋರ್ ಸಾಕಷ್ಟು ಕಡೆ ಇದ್ದು ಇಲ್ದ ಕಾರಣ ಸಾಕಷ್ಟು ದುರಂತಗಳು ಸಂಭವಿಸ್ತಾ ಇವೆ ಅಂತ ಹೇಳ್ಬಹುದು. ಹುಬ್ಬಳ್ಳಿಯಲ್ಲೂ ಭಸ್ಮಾಸುರರ ಕಳ್ಳಾಟ ಎಕ್ಸ್ಪೋಸ್. ನೋಡಿದ್ರಲ್ವಾ, ಹಣದ ಆಸೆಗೆ ಈ ಖಾಸಗಿ ಬಸ್ ಮಾಲೀಕರು ಪ್ರಯಾಣಿಕರ ಜೀವದ ಜೊತೆ ಹೇಗೆಲ್ಲ ಚೆಲ್ಲಾಟ ಆಡುತ್ತಿದ್ದಾರೆ. ರಿಪಬ್ಲಿಕ್ ಕನ್ನಡ ಅತಿ ದೊಡ್ಡ ಇನ್ವೆಸ್ಟಿಗೇಷನ್ ಮಾಡಿ ಖಾಸಗಿ ಬಸ್ಗಳ ಕಳ್ಳಾಟವನ್ನ ಎಕ್ಸ್ಪೋಸ್ ಮಾಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಿರಿಯೂರು ಬಸ್ ದುರಂತದಲ್ಲಿ ಸಾವಿನ ನರ್ತನವಾಗಿದೆ. ಈ ಘನಘೋರ ದುರಂತ ಇಡೀ ಕರುನಾಡನ್ನೇ ಬೆಚ್ಚಿ ಬೀಳಿಸಿದೆ. ಖಾಸಗಿ ಸ್ಲೀಪರ್ ಬಸ್ಗಳಂದ್ರೆ ಸಾಕು ಭಯಪಡುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಹಾಗಾದ್ರೆ ನಿಜಕ್ಕೂ ಈ ಸ್ಲೀಪರ್ ಬಸ್ಗಳು ಹಾಗಾದ್ರೆ ಸೇಫಾ? ಖಾಸಗಿ ಬಸ್ಗಳಲ್ಲಿ ನಿಯಮಗಳು ಪಾಲನೆ ಆಗ್ತಾ ಇದೆಯಾ? ಇಲ್ಲಿದೆ ನೋಡಿ ಒಂದು ರಿಪೋರ್ಟ್.
ಜೊತೆ ಸ್ಲೀಪರ್ ಬಸ್ಗಳ ಚೆಲ್ಲಾಟ. ರಿಪಬ್ಲಿಕ್ ಇನ್ವೆಸ್ಟಿಗೇಷನ್, ಬಯಲಾಯಿತು ಅಸಲಿ ಸತ್ಯ. ಸ್ಲೀಪರ್ ಬಸ್ಗಳು ಪ್ರಯಾಣಿಕರ ಜೀವದ ಜೊತೆ ಚೆಲ್ಲಾಟ ಆಡ್ತಿವೆ. ಹಣದ ಆಸೆಗೆ ಖಾಸಗಿ ಬಸ್ ಮಾಲೀಕರು ಜನರ ಜೀವಕ್ಕೆ ಗಂಡಾಂತರ ತಂದೊಡ್ಡಿದ್ದಾರೆ. ನಾವೀಗ ತೋರಿಸೋ ಒಂದೊಂದು ದೃಶ್ಯವೂ ನಿಮ್ಮನ್ನ ಬೆಚ್ಚಿ ಬೀಳಿಸುತ್ತೆ. ಸ್ಲೀಪರ್ ಬಸ್ಗಳಲ್ಲಿ ಮಿನಿ ಲಾರಿಯಷ್ಟು ಸರಕು. ಖಾಸಗಿ ಸ್ಲೀಪರ್ ಬಸ್ ಮಾಲೀಕರು ಎಷ್ಟರ ಮಟ್ಟಿಗೆ ಕಳ್ಳಾಟ ಆಡ್ತಿದ್ದಾರೆ ಅನ್ನೋಕೆ ಈ ದೃಶ್ಯವೇ ಸಾಕು. ಇಲ್ನೋಡಿ, ಬೆಂಗಳೂರಿನಿಂದ ಹೊರಡೋ ಸ್ಲೀಪರ್ ಬಸ್ಗಳಲ್ಲಿ ಯಾವ ಮಟ್ಟಿಗೆ ಸರಕುಗಳನ್ನ ಸಾಗಿಸ್ತಾರೆ ಅಂತ. ಮಿನಿ ಲಾರಿಯಷ್ಟು ಗೂಡ್ಸ್ಗಳನ್ನ ಬಸ್ಗಳಲ್ಲಿ ಸಾಗಿಸುತ್ತಿದ್ದಾರೆ. ಟೈರ್ಗಳನ್ನ ತುಂಬ್ತಾ ಇದ್ದಾರೆ. ಒಳಗಡೆ ನೋಡ್ತಾ ಇರೋ ಬಾಕ್ಸ್ ಗಂಟೆ ರಟ್ಟಿನ ಬಾಕ್ಸ್ ಆಗಿರ್ಬೋದು, ಅದರ ಒಳಗಡೆ ಏನಿದೆ ಗೊತ್ತಿಲ್ಲ. ಅದರ ಒಳಗಡೆ ಟೈರ್ಗಳನ್ನ ಕೂಡ ಬಸ್ಗಳನ್ನು ತುಂಬುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಬೇಗ ಬೆಂಕಿ ಹತ್ತಿಕೊಳ್ಳಲಿಕ್ಕೆ, ಏನಾದರೂ ಅಪಘಾತ ಆದಾಗ ಬೆಂಕಿ ಹತ್ತಿ ಉರಲಿಕ್ಕೆ ಎಲ್ಲ ಮುಖ್ಯ ಕಾರಣಗಳಾಗ್ತವೆ ಅಂತಲೇ ಹೇಳ್ಬೋದು. ಸ್ಲೀಪರ್ ಬಸ್ಗಳಲ್ಲಿ ಆಯಿಲ್, ಡೀಸೆಲ್ ಕ್ಯಾನ್ಗಳ ಸಾಗಾಟ. ಆಯಿಲ್ಗಳನ್ನ ಬಸ್ಗಳಲ್ಲಿ ಸಾಗಿಸುವಂತಿಲ್ಲ. ಆದ್ರೆ ಇಲ್ನೋಡಿ, ಎಷ್ಟು ರಾಜಾರೋಷವಾಗಿ ಸ್ಲೀಪರ್ ಬಸ್ಗಳಲ್ಲಿ ಆಯಿಲ್ ಕ್ಯಾನ್ಗಳನ್ನ ಸಾಗಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಬಸ್ಗಳ ಲಗೇಜ್ ಬಾಕ್ಸ್ಗಳಲ್ಲಿ ರಾಶಿ ರಾಶಿ ಡೀಸೆಲ್ ಕ್ಯಾನ್ ಸಾಗಿಸಲಾಗ್ತಿದೆ. ಇನ್ನೂ ಕೆಲ ಬಸ್ಗಳು ಡೀಸೆಲ್ ತುಂಬಿರೋ ಡ್ರಮ್ಗಳನ್ನೇ ಹೊತ್ತೊಯ್ಯುತ್ತಿವೆ. ಬಸ್ ತುಂಬೆಲ್ಲ ಪ್ಲೈವುಡ್, ಪ್ಲಾಸ್ಟಿಕ್ ಬಾಕ್ಸ್ಗಳು. ಲಗೇಜ್ ಕೌಂಟರ್, ಎಲ್ಲ ಗೂಡ್ಸ್ ವೆಹಿಕಲ್ ಅಲ್ಲಿ ಟ್ರಕ್ಗಳಿರ್ತವೋ ಅದರಲ್ಲಿ ಈ ಲಗೇಜ್ಗಳನ್ನ ತುಂಬಬೇಕು. ಆದ್ರೆ ಇಲ್ಲೆಲ್ಲ ಬಸ್ಗಳಲ್ಲಿ ಪ್ಯಾಸೆಂಜರ್ ಹೋಗ್ತಾ ಇರುವಂತಹ ಬಸ್ಗಳಲ್ಲಿ ಅಂದ್ರೆ ಮಧ್ಯರಾತ್ರಿಯಲ್ಲಿ ಎಲ್ಲ ಮಲ್ಕೊಂಡು ಹೋಗ್ತಾ ಇರ್ತಾರೆ. ಕೆಳಗಡೆ ಏನಾದ್ರು ಇದರ ಪಕ್ಕನೇ ಡೀಸೆಲ್ ಟ್ಯಾಂಕ್ ಇರುತ್ತೆ. ಬಸ್ಗಳ ಮೇಲೆ ಒಳಗೆ ಯಮಭಾರದ ಟೈರ್ಗಳು. ಅಬ್ಬಬ್ಬ, ಈ ದೃಶ್ಯ ನೋಡಿ. ಖಾಸಗಿ ಬಸ್ಗಳ ಮೇಲೆ ಹೇಗೆ ಟೈರ್ಗಳನ್ನ ಸಾಗಿಸುತ್ತಿದ್ದಾರೆ ಅಂತ. ಕೇವಲ ಬಸ್ಗಳ ಟಾಪ್ನಲ್ಲಿ ಮಾತ್ರವಲ್ಲ, ಲಗೇಜ್ ಕಂಪಾರ್ಟ್ಮೆಂಟ್ನಲ್ಲೂ ಟೈರ್ಗಳನ್ನ ಕುರಿಗಳಂತೆ ತುಂಬುತ್ತಿದ್ದಾರೆ. ಎಮರ್ಜೆನ್ಸಿ ಎಕ್ಸಿಟ್ ಡೋರ್ನಲ್ಲೇ ಸ್ಲೀಪರ್ ಸೀಟ್. ಇದು ತುರ್ತು ಸಂದರ್ಭದಲ್ಲಿ ನೆರವಾಗುತ್ತೆ. ನಿಯಮದ ಪ್ರಕಾರ ಎಕ್ಸಿಟ್ ಡೋರ್ ಪಕ್ಕ ಯಾವುದೇ ರೀತಿ ಸೀಟ್ ಹಾಕುವಂತಿಲ್ಲ. ಅಂದ್ರೆ ತುರ್ತು ಸಂದರ್ಭದಲ್ಲಿ ಜನರಿಗೆ ಏನಾದರೂ ಬೆಂಕಿ ಅಥವಾ ಬಸ್ ಅಗ್ನಿ ಅನಾಹುತ ಆದಂತಹ ಸಂದರ್ಭದಲ್ಲಿ, ತುರ್ತು ಸಂದರ್ಭದಲ್ಲಿ ಹೆಲ್ಪ್ ಆಗಲು ಈ ರೀತಿಯ ಎಕ್ಸಿಟ್ ಡೋರ್ ಇರುತ್ತೆ. ಲಕ್ಸುರಿ ಬಸ್ನಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ಗಳೇ ಸೀಟ್. ಈ ಎಕ್ಸಿಟ್ ಡೋರ್ ಏನಂದ್ರೆ ಓಪನ್ ಆಗ್ತದೆ ಇಲ್ಲ, ಆ ಬಸ್ ಏನು ಕಂಡಕ್ಟರ್ ಇದ್ದಾರೆ, ಕಿನ್ನರ್ ಇದ್ದಾರೆ, ಅವರಿಂದಲೇ ನಾವು ತೋರಿಸ್ತೀವಿ, ನೋಡೋಣ. ಮಾಡ್ರಿ ನೋಡ್ರ, ಎಕ್ಸಿಟ್ ಡೋರ್ ಓಪನ್ ಆಗ್ತದೆ ನೋಡೋಣ. ಟೋಟಲಿ ಏನಂದ್ರ ಎಕ್ಸಿಟ್ ಡೋರ್ ಸಾಕಷ್ಟು ಕಡೆ ಇಲ್ದ ಕಾರಣ ಸಾಕಷ್ಟು ದುರಂತಗಳು ಸಂಭವಿಸ್ತಾ ಇವೆ ಅಂತ ಹೇಳ್ಬಹುದು. ಹುಬ್ಬಳ್ಳಿಯಲ್ಲೂ ಭಸ್ಮಾಸುರರ ಕಳ್ಳಾಟ ಎಕ್ಸ್ಪೋಸ್. ನೋಡಿದ್ರಲ್ವಾ, ಹಣದ ಆಸೆಗೆ ಈ ಖಾಸಗಿ ಬಸ್ ಮಾಲೀಕರು ಪ್ರಯಾಣಿಕರ ಜೀವದ ಜೊತೆ ಹೇಗೆಲ್ಲ ಚೆಲ್ಲಾಟ ಆಡುತ್ತಿದ್ದಾರೆ. ರಿಪಬ್ಲಿಕ್ ಕನ್ನಡ ಅತಿ ದೊಡ್ಡ ಇನ್ವೆಸ್ಟಿಗೇಷನ್ ಮಾಡಿ ಖಾಸಗಿ ಬಸ್ಗಳ ಕಳ್ಳಾಟವನ್ನ ಎಕ್ಸ್ಪೋಸ್ ಮಾಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.